ಬೆಂಗಳೂರಿನ ಕಾಡುಗೋಡಿಯಲ್ಲಿ ತನ್ನ 6 ವರ್ಷದ ಮಗುವನ್ನ ಕೊಂದ ಕ್ರೂರಿ ತಾಯಿ ಅಂತೂ ಇಂತೂ ಪೊಲೀಸರ ಅತಿಥಿ ಆಗಿದ್ದಾಳೆ. ಆರೋಪಿ ಪ್ರಿಯಾಂಕಾಳ ಟ್ರಾವೆಲ್ ಹಿಸ್ಟ್ರಿನೇ ರೋಚಕವಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಈಕೆ ಫಸ್ಟು ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕೊಂಡಿರ್ತಾಳೆ, ಈಕೆ ಮತ್ತು ಈಕೆಯ ಪ್ರಿಯಕರ. ಅದಾದ್ಮೇಲೆ ಪೊಲೀಸರಿಗೆ ಯಾವಾಗ ಇವರಿಬ್ಬರ ನಡೆನುಡಿ ಬಗ್ಗೆ ಅನುಮಾನ ಇದೆ ಅನ್ನೋದು ಗೊತ್ತಾಗುತ್ತೋ ಅಬ್ಸ್ಕಾಂಡ್ ಆಗ್ತಾಳೆ ಈಕೆ. ಫೈನಲಿ ಎಲ್ಲೆಲ್ಲಿ ಓಡಾಡಿದ್ಲು, ಯಾರ್ಯಾರು ಶೆಲ್ಟರ್ ಕೊಟ್ಟಿದ್ರು ಈಕೆಗೆ, ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಈ ಪ್ರಕರಣ. ಎಂಥ ದೊಡ್ಡ ಅನಾಚಾರ ಆಗೋಯ್ತು ಈ ಮಗುವಿನ ವಿಚಾರದಲ್ಲಿ ಅಂತ ಜನ ಬೈಕೊಳ್ತಾ ಇದ್ರು ಮತ್ತು ಹಿಡಿ ಶಾಪ ಹಾಕ್ತಾ ಇದ್ರು. ಫೈನಲಿ ಈ ಪ್ರಕರಣದ ಅಕ್ಯೂಸ್ಡ್ ಈಗ ಸಿಕ್ಕಿದ್ದಾಳೆ. ಅವಳು ಎಲ್ಲೆಲ್ಲಿಗೆ ಹೋಗಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಹೀಗಿದೆ. ನಿರೀಕ್ಷಣಾ ಜಾಮೀನು ರದ್ದಾಗ್ತಾ ಇದ್ದ ಹಾಗೆ ಪ್ರಿಯಾಂಕಾ ಎಸ್ಕೇಪ್ ಆಗ್ತಾಳೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ 2 ದಿನ ವಾಸ್ತವ್ಯವನ್ನು ಹೂಡಿದ್ಲು ಆರಂಭಿಕ ಹಂತದಲ್ಲಿ ಅನ್ನೋದು ಗೊತ್ತಾಗ್ತಾ ಇರೋ ವಿಚಾರ. ಆಮೇಲೆ ಪ್ರಿಯಕರ ಮೋಹನ್ ಸ್ನೇಹಿತನನ್ನ ಪ್ರಿಯಾಂಕಾ ಸಂಪರ್ಕ ಮಾಡಿದ್ಲು. ಏನಂತ ಹೇಳಿ ಸಂಪರ್ಕ ಮಾಡಿದ್ಲು ಅಥವಾ ಇದು ಮೊದಲೇ ಪ್ರೀ ಪ್ಲ್ಯಾನ್ಡ್ ಅನ್ನೋದನ್ನ ತಿಳ್ಕೊಳ್ಬೇಕು ಪೊಲೀಸರು. ಸಕಲೇಶಪುರದಲ್ಲಿರುವಂತಹ ಸ್ನೇಹಿತನ ನಿವಾಸಕ್ಕೆ ಹತ್ಯೆ ಆರೋಪಿ ಮನೆಗೆ ಬಂದಿರ್ತಾಳೆ, ಫ್ರೆಂಡ್ ಮನೆಗೆ. ವಾಸ್ತವ್ಯಕ್ಕಾಗಿ ಸ್ನೇಹಿತನ ಕುಟುಂಬದ ಬಳಿ ಈಕೆ ಕತೆ ಕಟ್ಟಿರ್ತಾಳೆ. ಬಟ್ ಎಲ್ಲರೂ ಈಗ ಯಾರ ಮನೇಲಿ ಟಿ ವಿ ನೋಡಲ್ಲ ಹೇಳಿ? ಸೊ ನ್ಯೂಸ್ ಚಾನೆಲ್ ನೋಡಿದಾಗ, ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗ ಮನೆಯವರಿಗೆ ಈಕೆ ಬಗ್ಗೆ ಅನುಮಾನ ಬರುತ್ತೆ. ಅದಾದ ನಂತರ ನೀನು ಯಾಕೋ ಇಲ್ಲಿರಬೇಡ, ಜಾಗ ಖಾಲಿ ಮಾಡಮ್ಮ ಅಂತ ಮನೆಯವರು ಹೇಳಿದ್ದಾರೆ. ಸೊ ಈಕೆಯನ್ನು ಸಕಲೇಶಪುರದ ರೆಸಾರ್ಟ್ಗೆ ಸ್ನೇಹಿತ ಶಿಫ್ಟ್ ಮಾಡ್ತಾರೆ. ಅನುಮಾನ ಬಂದ ಮೇಲೆ ಆತ ಪೊಲೀಸರಿಗೆ ತಾನೇ ಸ್ವಯಂ ಪ್ರೇರಿತವಾಗಿ ಯಾಕೆ ಹೋಗಲಿಲ್ಲ ಅನ್ನೋ ಪ್ರಶ್ನೆಗೂ ಅವನು ಉತ್ತರ ಕೊಡಬೇಕಾಗತ್ತೆ. ಆಮೇಲೆ ನಿಮಗೆ ಒಂದು ನೆನಪಿರಲಿ, ಯಾವುದೇ ಕ್ರೈಮ್ನಲ್ಲಾದರೂ ಅಷ್ಟೇ ಆರೋಪಿಗಳು ತಪ್ಪಿಸ್ಕೊಂಡಾಗ ಯಾರು ಶೆಲ್ಟರ್ ಕೊಟ್ಟಿರ್ತಾರಲ್ವಾ ಅವರು ಕೂಡ ಕ್ರೈಮ್ನ ಭಾಗ ಆಗ್ತಾರೆ. ಸೊ ಕಾನೂನು ಸಂಕಷ್ಟ ಬರಬಾರ್ದು ಅಂದರೆ ವ್ಯಾಲಿಡ್ ರೀಸನ್ಸ್ ಇರಬೇಕು. ಇದೆಯಾ ನೋಡೋಣ. ಮಾಹಿತಿ ಆಧಾರದ ಮೇಲೆ ಸಕಲೇಶಪುರ ರೆಸಾರ್ಟ್ಗೆ ಹೋಗಿ ಈಕೆಯನ್ನು ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಇನ್ನು ಕೃಷ್ಣ ಜನ್ಮಸ್ಥಳದಲ್ಲಿ ಈಕೆ ಇರಬೇಕಾಗತ್ತೆ. ಎಷ್ಟು ದಿನ ಅನ್ನೋದನ್ನ ನೋಡಬೇಕು. ಆರೋಪಿನ ಅಪರಾಧಿನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಟ್ ಈ ಪ್ರಕರಣದಲ್ಲಿ ನ್ಯಾಯಕ್ಕೋಸ್ಕರ ತಂದೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ.